ನಮಸ್ಕಾರ ರೀ, ಹೆಂಗದಿರಿ ಎಲ್ಲರೂ. ಇವತ್ತು ಒಂದು ಇನ್ಸ್ಟಂಟಾಗಿ ಮಾಡ್ಕೋಬಹುದಾದಂಥ ಮಸ್ತ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡತ್ತೇನೆ ರೀ. ಅದು ದೋಸೆ ರೆಸಿಪಿ. ಏನು ಮಾಡೋದು, ಅಕ್ಕಿ ನೆನೆ ಹಾಕಿಲ್ಲ, ಉದ್ದಿನ ಬೇಳೆನೂ ನೆನೆ ಹಾಕಿಲ್ಲ, ರಾತ್ರಿ ರುಬ್ಬಿಟ್ಟಿಲ್ಲ, ಮತ್ತು ದೋಸೆ ಮಾತ್ರ ತಿನ್ನುವಂಗಾಗೈತಿ. ಹೆಂಗೆ ಮಾಡ್ಕೊಂಡು ತಿನ್ನೋದು ಅಂಥೇಳಿ ಚಿಂತೆ ಮಾಡತ್ತೀರೇನ? ಚಿಂತೆ ಬಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡಿರಿ. ಅವಾಗ ನೀವು ಕೂಡ ಇನ್ಸ್ಟಂಟಾಗಿ ಸೂಪರಾಗಿರೋ ದೋಸೆನ ಮಾಡ್ಕೊಂಡು ತಿನ್ಬೋದು. ಈ ದೋಸೆನ ಮಾಡೋಕ್ಕೆ ನಾನು ಯಾವುದೇ ರೀತಿಯಾದಂತಹ ಅಕ್ಕಿ ಆಗಲಿ ಬೇಳೆ ಆಗಲಿ ಯೂಸ್ ಮಾಡಿಲ್ಲರಿ, ಮತ್ತು ಪರ್ಮೆಂಟೇಷನ್ ಕೂಡ ಮಾಡಿಲ್ಲ. ಆದರೂ ಇಷ್ಟು ಚೆನ್ನಾಗಿ ಹೆಂಗೆ ದೋಸೆ ಬರತ್ತಾವು ಅಂತೇಳಿ ವಿಚಾರ ಮಾಡತ್ತೀರೇನ? ಹಂಗಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಅಂದ್ರೆ ನಿಮ್ಗೆ ಎಲ್ಲನೂ ನೀಟಾಗಿ ಅರ್ಥ ಆಗ್ತೈತ್ರಿ. ಭಾಳ ಮಸ್ತಾಗಿ ಟೇಸ್ಟಿಯಾಗಿ ಭಾಳ ರುಚಿಯಾಗಿ ಬರ್ತಾವ್ರಿ. ಒಂದು ಸಲ ಮನ್ಯಾಗ ತಪ್ಪದೆ ಟ್ರೈ ಮಾಡಿರಿ. ಪದೇ ಇದೇ ದೋಸೆನ ಮಾಡ್ಕೊಂಡು ನೀವು ತಿಂತೀರಿ. ಬರೀ ಹೆಂಗಿದ್ರೆ ಲೇಟ್ ಮಾಡೋದು ಬೇಡ. ಈ ದೋಸೆ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ಪೂರ್ತಿಯಾಗಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲೇ ಈ ದೋಸೆ ಮಾಡೋಕ್ಕೆ ಒಂದು ಕಪ್ನಾಗ ಪೂರ್ತಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಳಕತ್ತೇನೆ ರೀ. ಇವಾಗ ಅದೇ ಕಪ್ನಾಗ ಸಣ್ಣ ರವೆ ತೊಗೊಳಕತ್ತೇನೆ ರೀ, ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಆಗುವಷ್ಟು. ಒಂದು 2 ಟೀ ಸ್ಪೂನ್ ಆಗುವಷ್ಟು ಮೊಸರು ತೊಗೊಳಕತ್ತೇನೆ ರೀ. ಮೊಸರು ಕಂಪಲ್ಸರಿ ಹಾಕ್ಕೊಳ್ಬೇಕಾಕೈತೆ ರೀ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು 2 ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಸೋಡಾ ತೊಗೊಳಕತ್ತೇನೆ ರೀ. ಸೋಡಾ ಬೇಕಾದ್ರೆ ನಿಮ್ಗೆ ಬೇಕಂದ್ರೆ ಯೂಸ್ ಮಾಡಿರಿ, ಇಲ್ಲಾಂದ್ರೆ ಇಲ್ಲ. ಆಮೇಲೆ ಬಿಸಿ ನೀರನ್ನ ಹಾಕಿ ನಾನು ಈ ಹಿಟ್ಟನ್ನು ಕಲಸ್ಕೊಳಕತ್ತೇನೆ ರೀ. ಬಿಸಿ ನೀರು ಅಷ್ಟೇ ಜಾಸ್ತಿ ಬಿಸಿ ಮಾಡೋಕೆ ಹೋಗ್ಬೇಡ್ರಿ, ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಕಲಸ್ಕೊರಿ. ದೋಸೆ ಹಿಟ್ಟಿನ ಹದಕ್ಕಿರಬೇಕು ಅದು ನೋಡಿರಿ. ಈ ರೀತಿಯಾಗಿ ನೀಟಂಗೆ ಚೆಂದಂಗೆ ಕಲಸ್ಕೊರಿ ಹಿಟ್ಟನ್ನ. ಈ ಕಲಸಿದ ಹಿಟ್ಟನ್ನ ಏನೈತಲ್ಲ, ನಿಮ್ಗೆ ಟೈಮ್ ಇದ್ರೆ ಒಂದು 10 ನಿಮಿಷ ನೆನೆಯಕ್ಕೆ ಇಡ್ರಿ. ಟೈಮ್ ಇಲ್ಲ ಅಂದ್ರೆ ಅವಾಗೂ ಕೂಡ ಮಾಡ್ಕೋಬೋದು. ನಾನಿಲ್ಲೇ ಒಂದು 10 ನಿಮಿಷ ಅದನ್ನು ನೆನೆಯಕ್ಕೆ ಇಡಾಕತ್ತೇನೆ ರೀ. ನೋಡಿರಿ ಹಿಟ್ಟು ಎಷ್ಟು ನೀಟಾಗೆ ನೆಂದೈತಿ ಅಂಥೇಳಿ. ಇವಾಗ ಈ ಹಿಟ್ಟಲ್ಲಿ ನಾವು ದೋಸೆನ ಆರಾಮಾಗಿ ಮಾಡ್ಕೋಬಹುದು ರೀ. ನೋಡಿರಿ, ಇವಾಗ ದೋಸೆ ಹಂಚನ ಕಾಯೋದಕ್ಕಿಟ್ಟು ಸ್ವಲ್ಪ ದೋಸೆ ಹಂಚು ಕಾದಿಂದ ಸ್ವಲ್ಪ ನೀರನ್ನ ಚಿಮುಕಿಸಿ ಏನೈತಲ್ಲ, ಒಂದು ಕಾಟನ್ ಅರ್ಬಿ ತೊಗೊಂಡು ಒರೆಸ್ಬೇಕ್ರಿ. ಅಂದ್ರೆ ದೋಸೆ ನಾವು ನೀಟಾಗೆ ಹಾಕ್ಕೋಬೋದು. ದೋಸೆನೂ ಕೂಡ ಅಷ್ಟು ನೀಟಾಗೆ ಬರ್ತಾವಂಥೇಳಿ ಅಷ್ಟ. ನೋಡಿರಿ, ಇವಾಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ದೋಸೆನ ಹಾಕೊಳ್ಳುವಾಗ ಉರಿನ ಲೋ ಫ್ಲೇಮ್ನಲ್ಲಿಟ್ಟು ದೋಸೆನ ಹಾಕೋಬೇಕ್ರಿ, ಯಾಕಂದ್ರೆ ದೋಸೆ ನೀಟಾಗೆ ಬರ್ತಾವು. ಸ್ವಲ್ಪ ದೋಸೆ ಬೇದಿಂದ ಅದಕ್ಕೆ ಎಣ್ಣೆ ಆಗಲಿ ಇಲ್ಲ ತುಪ್ಪ ಆಗಲಿ ಅಪ್ಲೈ ಮಾಡ್ಬೇಕ್ರಿ. ನಾನಿಲ್ಲೇ ಎಣ್ಣೆನ ಅಪ್ಲೈ ಮಾಡಾಕತ್ತೀನಿ. ಎಣ್ಣೆನ ಅಪ್ಲೈ ಮಾಡಿಂದ ದೋಸೆನ ಪೂರ್ತಿ ನೀಟಂಗೆ ಬೇಯಿಸ್ಕೋಬೇಕ್ರಿ. ಸುತ್ತ ಎಲ್ಲ ಅದು ಉರಿ ತಾಗಬೇಕು ಈ ರೀತಿ. ನೋಡ್ರಿ, ಈಗ ದೋಸೆ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದೆ, ಬ್ರೌನ್ ಕಲರ್ ಆಗಿದೆ. ಈ ರೀತಿ ಆದ್ರೆ ದೋಸೆ ಪೂರ್ತಿ ರೆಡಿ ಆದಂಗೆ ರೀ. ನಾನಿವಾಗ ದೋಸೆನ ತೆಕ್ಕೊಳ್ತಾ ಇದ್ದೀನಿ. ಈ ರೀತಿ ದೋಸೆನ ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ. ಭಾಳ ಕ್ರಿಸ್ಪಿಯಾಗಿ ಗರಿಯಾಗಿ ಭಾಳ ಟೇಸ್ಟಿಯಾಗಿ ಬರ್ತಾವ್ರಿ. ನೋಡಾಕತ್ತಿರ್ಬೋದು ನೀವು ಎಷ್ಟು ಚೆಂದಂಗೆ ನೀಟಾಗೆ ಬಂದೈತಿ ದೋಸೆ ಅಂಥೇಳಿ. ಗೋಧಿ ಹಿಟ್ಟಿನಿಂದ ಈ ಒಂದು ದೋಸೆ ಮಾಡಿದಿರಿ ಅಂಥೇಳಿ ಅನ್ಸೋಂಗೇ ಇಲ್ಲ. ಅಷ್ಟು ಚೆಂದಂಗೆ ಟೇಸ್ಟಿಯಾಗಿ ಪೇಪರ್ ದೋಸೆ ಥರ ಬರ್ತೈತ್ರಿ ದೋಸೆ. ನೋಡೋಕ್ಕೂ ಚೆಂದ ಅನ್ನಿಸ್ತೈತಿ, ತಿನ್ನೋಕ್ಕೂ ಟೇಸ್ಟಿಯಾಗಿರ್ತೈತಿ. ಪಕ್ಕ ನೀವು ಮನ್ಯಾಗ ಟ್ರೈ ಮಾಡಿರಿ. ಇವಾಗ ಇನ್ನೊಂದು ದೋಸೆನ ಹಾಕಿ ತೋರ್ಸಾಕತ್ತೇನೆ ರೀ. ನೋಡಿರಿ, ಒಟ್ಟು ಹಂಚಿಗೆ ಅಂಟಂಗಿಲ್ಲ ಏನಿಲ್ಲ, ಭಾಳ ನೀಟಾಗಿ ದೋಸೆ ಬರ್ತಾವ್ರಿ. ಈ ರೀತಿಯಾಗಿ ದೋಸೆನ ನೀವು ಕೂಡ ಮನ್ಯಾಗ ಮಾಡ್ಕೋಬೋದು. ಗೋಧಿ ಹಿಟ್ಟು, ರವೆ, ಕಡಲೆ ಹಿಟ್ಟು, ಮೊಸರು ಪ್ರತಿಯೊಂದು ಮನ್ಯಾಗ ಇದ್ದೇ ಇರ್ತಾವ್ರಿ. ಯಾವುದೇ ರೀತಿಯ ಟೆನ್ಷನ್ ಇಲ್ಲ, ಏನಿಲ್ಲ. ಹೆಂಗೆ ಬರ್ತಾವು ಅಂಥೇಳಿ ನೀವು ಟೆನ್ಷನ್ನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳ ಮಸ್ತಾಗಿ ಬರ್ತಾವು. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈ ಒಂದು ರೆಸಿಪಿನ ನೀವು ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು ರೀ, ಲಂಚ್ಗಾದರೂ ಮಾಡ್ಕೋಬೋದು, ಇಲ್ಲ ರಾತ್ರಿ ಡಿನ್ನರ್ಗಾದರೂ ಮಾಡ್ಕೋಬೋದು. ಎಲ್ಲದಕ್ಕೂ ಪರ್ಫೆಕ್ಟಾಗಿ ಹೊಂತೈತ್ರಿ ಇದು. ಮತ್ತು ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿನೂ ಹೌದು. ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತೈತ್ರಿ. ಯಾವುದೇ ರೀತಿಯಾದಂಥ ಅಕ್ಕಿನ ನೆನೆಸ್ಬೇಕು, ರಾತ್ರಿ ರುಬ್ಬಿಡಬೇಕು ಅನ್ನೋ ಟೆನ್ಷನ್ ಇಲ್ಲ, ಚಿಂತಿಲ್ಲ. ಯಾವಾಗ ದೋಸೆ ತಿನ್ಬೇಕು ಅನ್ನಿಸ್ತೈತೋ ಆವಾಗ ಫಟಾಫಟ್ಟಾಗಿ ದೋಸೆನ ಮಾಡ್ಕೊಂಡು ತಿನ್ಬೋದು ರೀ. ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ರುಚಿಯಾಗಿ ಎಲ್ಲರಿಗೂ ಇಷ್ಟ ಆಗುವಂಥ ದೋಸೆ ರೀ ಇದು. ಪಕ್ಕ ಒಂದು ಸಲ ಮನ್ಯಾಗ ಟ್ರೈ ಮಾಡಿ ಹೇಳ್ರಿ, ಕಮೆಂಟ್ ಮಾಡಿ ಹೆಂಗೆ ಬಂತು ಅಂಥೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗ್ತೇನೆ ರೀ. ಅಲ್ಲಿವರೆಗೂ ವೀಡಿಯೋಸ್ನ ಹಿಂಗೆ ನೋಡ್ಕೊತ ಇರ್ರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ. ಪಕ್ಕ ಈ ರೆಸಿಪಿನ ಮನ್ಯಾಗ ಟ್ರೈ ಮಾಡಿ ನೋಡಿರಿ ಇವತ್ತು.